ಎಲ್ಲರಿಗೂ ನಮಸ್ಕಾರ. ಆರೋಗ್ಯ ರಹಸ್ಯದ ವಿಶೇಷ ಸಂಚಿಕೆಗೆ ನಿಮಗೆ ಸ್ವಾಗತ. ಸಾವಿರಾರು ವರ್ಷಗಳ ಹಿಂದೆ ನಮ್ಮ ಋಷಿಮುನಿಗಳು ಒಂದು ಅದ್ಭುತ ಸತ್ಯವನ್ನು ಸಾರಿದ್ದರು. ಸ್ತ್ರೀಯರ ಕೂದಲು ಕೇವಲ ಸೌಂದರ್ಯದ ಸಂಕೇತವಲ್ಲ, ಅದು ದಿವ್ಯ ಶಕ್ತಿಗಳ ಭಂಡಾರ. ಪ್ರಾಚೀನ ಶಾಸ್ತ್ರಗಳ ಪ್ರಕಾರ ಪ್ರತಿ ಸ್ತ್ರೀಯ ಕೇಶಪಾಶಗಳಲ್ಲಿ ಒಂದು ಸೂಕ್ಷ್ಮ ಚೈತನ್ಯವು ಪ್ರವಹಿಸುತ್ತಿರುತ್ತದೆ. ಇದು ಅವಳ ಆಕರ್ಷಣೆ, ಜೀವನದ ಸೌಭಾಗ್ಯ ಮತ್ತು ಆಧ್ಯಾತ್ಮಿಕ ಶಕ್ತಿಯನ್ನು ನಿಯಂತ್ರಿಸುತ್ತದೆ. ದೇವಿಯರ ವಿಗ್ರಹಗಳನ್ನು ಗಮನಿಸಿ. ಅಲ್ಲಿ ಉದ್ದನೆಯ ಮತ್ತು ಕಾಂತಿಯುತವಾದ ಕೂದಲನ್ನು ಚಿತ್ರಿಸಲಾಗಿರುತ್ತದೆ. ಇದು ಕೇವಲ ಅಲಂಕಾರವಲ್ಲ, ಬದಲಿಗೆ ಮನುಕುಲಕ್ಕೆ ತಿಳಿಯದ ಒಂದು ಮಹಾನ್ ರಹಸ್ಯದ ಸಂಕೇತ. ಇಂದು ಆರೋಗ್ಯ ರಹಸ್ಯದ ಈ ವಿಶೇಷ ಸಂಚಿಕೆಯಲ್ಲಿ ಸ್ತ್ರೀಯರ ಕೂದಲಿನಲ್ಲಿ ಅಡಗಿರುವ ಆ ಅದೃಶ್ಯ ಶಕ್ತಿಗಳು ಯಾವುವು ಮತ್ತು ಅವುಗಳ ಮಹತ್ವವೇನು ಎಂಬುದನ್ನು ತಿಳಿಯೋಣ. ಭಾರತೀಯ ಪುರಾತನ ಗ್ರಂಥಗಳಾದ ಋಗ್ವೇದ ಮತ್ತು ಅಥರ್ವೇದದಲ್ಲಿ ಕೂದಲಿನ ಮಹತ್ವವನ್ನು ವಿಸ್ತಾರವಾಗಿ ವರ್ಣಿಸಲಾಗಿದೆ. ಕೂದಲು ಕೇವಲ ಶರೀರದ ಭಾಗವಲ್ಲ, ಅದು ನಮ್ಮ ಓಜಸ್ಸು ಮತ್ತು ತೇಜಸ್ಸಿನ, ಅಂದರೆ ಜೀವನ ಶಕ್ತಿಯ ಸಂಗ್ರಹಾಲಯ. ಆಯುರ್ವೇದದ ಪ್ರಕಾರ ಕೂದಲು ನಮ್ಮ ಶರೀರದ ಪ್ರಾಣಶಕ್ತಿಯೊಂದಿಗೆ ನೇರ ಸಂಬಂಧ ಹೊಂದಿದೆ. ಒಬ್ಬ ವ್ಯಕ್ತಿಯ ಕೂದಲು ಎಷ್ಟು ಆರೋಗ್ಯಕರವಾಗಿರುತ್ತದೆಯೋ ಅಷ್ಟು ಅವನ ಆಭಮಂಡಲ ಅಂದರೆ ಔರಾ ಪ್ರಬಲವಾಗಿರುತ್ತದೆ. ಕೂದಲಿನ ಸ್ಥಿತಿಯ ನಮ್ಮ ಮಾನಸಿಕ ಆರೋಗ್ಯದ ಕನ್ನಡಿಯಾಗಿದೆ. ಆದ್ದರಿಂದಲೇ ಆಯುರ್ವೇದದಲ್ಲಿ ಕೂದಲಿನ ಆರೈಕೆಯನ್ನು ಕೇವಲ ಸೌಂದರ್ಯವರ್ಧಕವಾಗಿ ನೋಡದೆ ಆಧ್ಯಾತ್ಮಿಕ ಶಿಸ್ತಿನ ಭಾಗವಾಗಿ ನೋಡಲಾಗುತ್ತದೆ. ಯೋಗಿಗಳು ಮತ್ತು ಸಾಧ್ವಿಯರು ತಮ್ಮ ಕೂದಲನ್ನು ಉದ್ದವಾಗಿ ಬೆಳೆಸುತ್ತಿದ್ದರು ಮತ್ತು ಅದನ್ನು ಹೆಚ್ಚಾಗಿ ಮುಚ್ಚಿಡುತ್ತಿದ್ದರು. ಇದರ ಹಿಂದೆ ಒಂದು ಗಹನವಾದ ವಿಜ್ಞಾನವಿದೆ. ತಲೆಯ ಭಾಗದಿಂದ ಶಕ್ತಿಯು ಅತಿ ವೇಗವಾಗಿ ಹೊರಹೋಗುತ್ತದೆ. ಉದ್ದನೆಯ ಕೂದಲು ಈ ಶಕ್ತಿಯನ್ನು ಹಿಡಿದಿಟ್ಟುಕೊಳ್ಳುವ ತಂತುಗಳಂತೆ ಕೆಲಸ ಮಾಡುತ್ತವೆ. ಕೂದಲನ್ನು ಕಟ್ಟುವುದು ಅಥವಾ ಮುಚ್ಚುವುದು ಸಾಧನೆಯ ಸಮಯದಲ್ಲಿ ಚೈತನ್ಯವು ವ್ಯರ್ಥವಾಗದಂತೆ ತಡೆಯುತ್ತದೆ. ಇದು ಏಕಾಗ್ರತೆಯನ್ನು ಹೆಚ್ಚಿಸಲು ಮತ್ತು ಆಂತರಿಕ ಶಕ್ತಿಯನ್ನು ಜಾಗೃತಗೊಳಿಸಲು ಸಹಾಯ ಮಾಡುತ್ತದೆ. ವಿಜ್ಞಾನದ ದೃಷ್ಟಿಯಲ್ಲಿ ನೋಡಿದಾಗಲೂ ಕೂದಲು ಕೇವಲ ಮೃತ ಜೀವಕೋಶಗಳಲ್ಲ. ಕೂದಲಿನ ಬೇರುಗಳು ತಮ್ಮ ನರಮಂಡಲದೊಂದಿಗೆ ಬೆಸೆದುಕೊಂಡಿವೆ. ಕೂದಲನ್ನು ಮೃದುವಾಗಿ ಸವರುವಾಗ ಮನಸ್ಸು ಶಾಂತವಾಗಲು ಕಾರಣವೇ ಇದು. ಇದು ಮೆದುಳಿಗೆ ನೇರವಾದ ಸಂದೇಶವನ್ನು ರವಾನಿಸುತ್ತದೆ. ಸಂಶೋಧನೆಗಳ ಪ್ರಕಾರ ಆರೋಗ್ಯಕರ ಕೂದಲು ಮೆದುಳಿನ ಪೀನಲ್ ಗ್ರಂಥಿಯ ಮೇಲೆ ಪ್ರಭಾವ ಬೀರುತ್ತದೆ. ಇದು ನಮ್ಮ ಅಂತರ್ಜ್ಞಾನ ಮತ್ತು ಆಲೋಚನಾ ಸಾಮರ್ಥ್ಯವನ್ನು ತೀಕ್ಷ್ಣಗೊಳಿಸುತ್ತದೆ. ಕೂದಲು ಶರೀರದ ವಿದ್ಯುತ್ಕಾಂತೀಯ ಶಕ್ತಿಯನ್ನು ಸಮತೋಲನದಲ್ಲಿಡಲು ಸಹಾಯ ಮಾಡುತ್ತದೆ. ಇದು ವಾತಾವರಣದ ಸೂಕ್ಷ್ಮ ಕಂಪನಗಳನ್ನು ಗ್ರಹಿಸಿ ಶರೀರಕ್ಕೆ ತಲುಪಿಸುವ ಸಾಧನವಾಗಿ ಕಾರ್ಯನಿರ್ವಹಿಸುತ್ತದೆ. ಪ್ರಕೃತಿ ಮತ್ತು ಸ್ತ್ರೀಯರ ನಡುವೆ ಚಂದ್ರನ ಮೂಲಕ ಒಂದು ದಿವ್ಯ ಸಂಬಂಧವಿದೆ. ಚಂದ್ರನ ಚಕ್ರ ಮತ್ತು ಸ್ತ್ರೀಯರ ಜೈವಿಕ ಚಕ್ರ ಎರಡು ಸುಮಾರು 28 ದಿನಗಳ ಅವಧಿಯನ್ನು ಹೊಂದಿರುತ್ತದೆ. ಚಂದ್ರನು ನೀರಿನ ಮೇಲೆ ಪ್ರಭಾವ ಬೀರುವಂತೆ ಸ್ತ್ರೀಯರ ಭಾವನೆಗಳು ತಮ್ಮ ಕೂದಲಿನ ಚೈತನ್ಯದ ಮೇಲೆ ಪ್ರಭಾವ ಬೀರುತ್ತದೆ. ಪೂರ್ಣಿಮೆಯ ರಾತ್ರಿ ಉದ್ದನೆಯ ಕೂದಲನ್ನು ಬಿಟ್ಟು ಪ್ರಾರ್ಥನೆ ಮಾಡುವುದರಿಂದ ಚಂದ್ರನ ಶೀತಲ ಕಿರಣಗಳು ಕೂದಲಿನ ಮೂಲಕ ದೇಹವನ್ನು ಸೇರಿ ಆಧ್ಯಾತ್ಮಿಕ ಶಕ್ತಿಯನ್ನು ವೃದ್ಧಿಸುತ್ತವೆ ಎಂದು ನಂಬಲಾಗಿದೆ. ಕೂದಲನ್ನು ಬಿಡುವುದು ಅಥವಾ ಕಟ್ಟುವುದು ಕೇವಲ ಫ್ಯಾಷನ್ ಅಲ್ಲ, ಅದು ಶಕ್ತಿಯ ಹರಿವಿನ ಮೇಲೆ ಪ್ರಭಾವ ಬೀರುತ್ತದೆ. ಕೂದಲನ್ನು ಮುಕ್ತವಾಗಿ ಬಿಟ್ಟಾಗ ಶಕ್ತಿಯು ಹೊರಮುಖವಾಗಿ ಪ್ರವೇಶಿಸುತ್ತದೆ. ಇದು ಆಕರ್ಷಣೆ ಮತ್ತು ಕಾಂತಿಯನ್ನು ಹೆಚ್ಚಿಸುತ್ತದೆ. ಹಬ್ಬಗಳು ಮತ್ತು ನೃತ್ಯದ ಸಮಯದಲ್ಲಿ ಕೂದಲನ್ನು ಬಿಡುವುದು ಸಕಾರಾತ್ಮಕ ಶಕ್ತಿಯನ್ನು ಹರಡಲು ಸಹಾಯ ಮಾಡುತ್ತದೆ. ಕೂದಲನ್ನು ಕಟ್ಟಿದಾಗ ಶಕ್ತಿಯು ಅಂತರ್ಮುಖವಾಗುತ್ತದೆ. ಇದು ಅಧ್ಯಯನ, ಧ್ಯಾನ ಅಥವಾ ಕೆಲಸದ ಸಮಯದಲ್ಲಿ ಏಕಾಗ್ರತೆಯನ್ನು ಕಾಪಾಡಿಕೊಳ್ಳಲು ಅತ್ಯಗತ್ಯ. ಇದು ನಿಮ್ಮನ್ನು ಮಾನಸಿಕವಾಗಿ ಸ್ಥಿರವಾಗಿರಿಸುತ್ತದೆ. ಭಾರತೀಯ ಪರಂಪರೆಯಲ್ಲಿ ಕೇಶರಾಶಿಯನ್ನು ಲಕ್ಷ್ಮಿಯ ಸ್ವರೂಪವೆಂದು ಪರಿಗಣಿಸಲಾಗುತ್ತದೆ. ಸುಂದರವಾದ ಮತ್ತು ಅಚ್ಚುಕಟ್ಟಾದ ಕೂದಲು ಸ್ತ್ರೀಯರ ಸೌಭಾಗ್ಯ ಮತ್ತು ಶಕ್ತಿಯ ಪ್ರತಿಬಿಂಬ ಎಂದು ನೋಡಲಾಗಿದೆ. ವಿವಾಹದ ಸಮಯದಲ್ಲಿ ವಧುವಿನ ಕೂದಲನ್ನು ಹೂವುಗಳಿಂದ ಅಲಂಕರಿಸುವುದು ಅವಳ ಆಂತರಿಕ ದೈವತ್ವವನ್ನು ಜಾಗೃತಗೊಳಿಸುವ ಸಂಕೇತವಾಗಿದೆ. ನಾರಿಕೇಶೇ ಶಕ್ತಿ, ಅಂದರೆ ಸ್ತ್ರೀಯ ಕೂದಲಿನಲ್ಲೇ ಅವಳ ಶಕ್ತಿ ಅಡಗಿದೆ ಎಂಬುದು ಪುರಾತನ ಮಾತುಂಟು. ಕೂದಲಿನ ದಿವ್ಯ ಶಕ್ತಿಯನ್ನು ಕಾಪಾಡಿಕೊಳ್ಳಲು ಇಲ್ಲಿ ನಾನು ಕೆಲವು ನೈಸರ್ಗಿಕ ಕ್ರಮಗಳನ್ನು ತಿಳಿಸಿದ್ದೇನೆ.
ಎಣ್ಣೆಯಿಂದ ತಲೆಗೆ ಮಸಾಜ್ ಮಾಡುವುದು. ತೆಂಗಿನೆಣ್ಣೆ ಅಥವಾ ಬ್ರಾಹ್ಮಿ ಎಣ್ಣೆಯನ್ನು ನಿಯಮಿತವಾಗಿ ಹಚ್ಚುವುದರಿಂದ ಮೆದುಳು ತಂಪಾಗಿರುತ್ತದೆ ಮತ್ತು ಔರ ಪ್ರಬಲವಾಗುತ್ತದೆ. ಕಬ್ಬಿಣಾಂಶ ಸಮೃದ್ಧವಾಗಿರುವ ನೆಲ್ಲಿಕಾಯಿ, ಕರಿಬೇವು, ಒಣ ದ್ರಾಕ್ಷಿ ಮತ್ತು ಬೇಳೆಕಾಳುಗಳನ್ನು ಸೇವಿಸಬೇಕು. ರಾಸಾಯನಿಕ ಶಾಂಪುಗಳ ಬದಲು ಸೀಗೆಕಾಯಿ ಅಥವಾ ರೀಟಾ ಬಳಸುವುದು ಕೂದಲಿನ ನೈಸರ್ಗಿಕ ಕಾಂತಿಯನ್ನು ಉಳಿಸುತ್ತದೆ. ಕೂದಲನ್ನು ಬಾಚಿಕೊಳ್ಳುವಾಗ ನಾನು ತಿಳಿಸಿದ ಮಂತ್ರವನ್ನು ಸ್ಮರಿಸಿರಿ. ಯಾ ದೇವಿ ಸರ್ವಭೂತೇಷು ಲಕ್ಷ್ಮೀರೂಪೇಣ ಸಂಸ್ಥಿತ, ನಮಸ್ತಸ್ಸೈ 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 ನಮೋ ನಮಃ. ಸಕಲ ಜೀವರಾಶಿಗಳಲ್ಲಿ ಲಕ್ಷ್ಮಿಯ ರೂಪದಲ್ಲಿರುವ ಆ ದೇವಿಗೆ ನನ್ನ ಅನಂತ ನಮನಗಳು. ಈ ಮಂತ್ರವು ನಿಮ್ಮಲ್ಲಿ ಸೌಂದರ್ಯ ಮತ್ತು ಸಮೃದ್ಧಿಯನ್ನು ಹೆಚ್ಚುತ್ತದೆ. ನೋಡುತ್ತರಲ್ಲ ಸ್ನೇಹಿತರೆ, ನಿಮ್ಮ ಕೂದಲು ಕೇವಲ ಒಂದು ಸೌಂದರ್ಯದ ವಸ್ತು ಎಂದು ಭಾವಿಸಬೇಡಿ. ಅದು ನಿಮ್ಮ ಅಸ್ತಿತ್ವದ, ನಿಮ್ಮ ದಿವ್ಯ ಶಕ್ತಿಯ ಒಂದು ಭಾಗ. ನಿಮ್ಮ ಕೂದಲನ್ನು ನೀವು ಎಷ್ಟು ಪ್ರೀತಿಯಿಂದ ನೋಡಿಕೊಳ್ಳುತ್ತೀರೋ ಅಷ್ಟು ನಿಮ್ಮ ಆಂತರಿಕ ಚೈತನ್ಯವು ವೃದ್ಧಿಯಾಗುತ್ತದೆ. ಈ ಪ್ರಾಚೀನ ರಹಸ್ಯವನ್ನು ಅರಿತು ನಿಮ್ಮ ಕೇಶರಾಶಿಯನ್ನು ಗೌರವಿಸಿ. ಈ ದಿವ್ಯ ಜ್ಞಾನವು ಪ್ರತಿಯೊಬ್ಬ ಮಹಿಳೆಗೂ ತಲುಪಲಿ. ಈ ಮಾಹಿತಿ ನಿಮಗೆ ಅಮೂಲ್ಯವೆನಿಸಿದರೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಕುಟುಂಬದವರು ಹಾಗೂ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಇಂತಹ ಇನ್ನಷ್ಟು ಆಳವಾದ ಮತ್ತು ರಹಸ್ಯಮಯ ಮಾಹಿತಿಗಳಿಗಾಗಿ ನಮ್ಮ ಆರೋಗ್ಯ ರಹಸ್ಯ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬೆಂಬಲವೇ ನಮ್ಮ ಪ್ರೇರಣೆ. ಆರೋಗ್ಯವೇ ಭಾಗ್ಯ. ನಾರಿ ಶಕ್ತಿಗೆ ನನ್ನ ನಮನಗಳು.